ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಜಾತ್ಯತೀತ ಜನತಾದಳದ ಜನತಾ ಸಮಾವೇಶ. ಅಂದು ಕೆಂಪೇಗೌಡ, ಇಂದು ದೇವೇಗೌಡ. ವಿಶೇಷ ಕಾರ್ಯಕ್ರಮ ಏನಿದು? JDSನ ಜಾತ್ಯತೀತ ಸಮಾವೇಶ ಓಕೆ, ಪಕ್ಷಗಳು ಸಹಜವಾಗಿ ಸಮಾವೇಶಗಳನ್ನು ಮಾಡ್ತಾರೆ. ಅಂದು ಕೆಂಪೇಗೌಡ, ಇಂದು ದೇವೇಗೌಡ ಏನದು ಅನ್ನುವಂಥದ್ದು ಅಚ್ಚರಿಯಾಗಬಹುದು. ಜಾತ್ಯತೀತ ಜನತಾದಳದ ಪಕ್ಷ ಆರಂಭವಾಗಿ 25 ವರ್ಷ ಬೆಳ್ಳಿ ಹಬ್ಬದ ಸಂಭ್ರಮದ ಹಿನ್ನೆಲೆ ಒಳಗೆ ಮುಂದೆ ಬರುವಂತಹ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಚುನಾವಣೆಯ ಹಿನ್ನೆಲೆಯ ದೃಷ್ಟಿಕೋನದಿಂದ ಬೆಂಗಳೂರು ನಗರ ಜಿಲ್ಲೆಯ ಜನತಾ ಸಮಾವೇಶ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೆಂಗೇರಿ ಉಪನಗರದ ಕೊಮ್ಮಘಟ್ಟ ರಸ್ತೆ ಇರತಕ್ಕಂಥ ಮೈದಾನದಲ್ಲಿ ನಡೆಯಿತು. ಕಾರ್ಯಕ್ರಮಕ್ಕೆ ಅನೇಕ ಘಟಾನುಘಟಿ ನಾಯಕರುಗಳೆಲ್ಲರೂ ಪಾಲ್ಗೊಂಡಿದ್ದರು. ಜಾತ್ಯತೀತ ಜನತಾದಳದ ಅಗ್ರಗಣ್ಯ ನಾಯಕರು, ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಶ್ರೀ H.D. ದೇವೇಗೌಡರು, ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಕೇಂದ್ರ ಸಚಿವರಾದ H.D. ಕುಮಾರಸ್ವಾಮಿಯವರು, ಯುವ ಜನತಾದಳದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿಯವರು, ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿರ್ತಕ್ಕಂಥ TN ಜವರಾಯಗೌಡರು MLC ಅವರು, ಶರವಣ ಅವರು, YSB ದತ್ತಾ ಅವರು, ರಮೇಶ್ ಗೌಡ ಅವರು, H.D. ರೇವಣ್ಣ ಅವರು, ಲೀಲಾದೇವಿ ಆರ್ ಪ್ರಸಾದ್ ಅವರು, ಶಾಸಕಿ ಕರಮ್ಮೆನವರು, ಕೃಷ್ಣಾರೆಡ್ಡಿಯವರು, ಭೋಜೇಗೌಡರು, ಹೀಗೆ ಅನೇಕ ಘಟಾನುಘಟಿಯ ನಾಯಕರುಗಳು, ತಿಪ್ಪೇಸ್ವಾಮಿಯವರು ನಡೆದು ಎಲ್ಲರೂ ಪಾಲ್ಗೊಂಡಿದ್ದರು. ಸ್ಥಳೀಯವಾಗಿಯೂ ಕೂಡ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮುಖಂಡರುಗಳು ಅನೇಕರು, ಸಂತೋಷ್ ಜಯರಾಯಗೌಡರು, ತಿಪ್ಪೇನಹಳ್ಳಿ ಮಂಜು, ರಂಗನಾಥು, ಕೇಶವಮೂರ್ತಿ, ಕೃಷ್ಣ ಕಿಟ್ಟಿ, ಕೋಡಿಪಾಳ್ಯ ದೇವರಾಜು, MTS ಲೇಔಟಿನ ವೆಂಕಟೇಶ್, ITBT ಚೇತನ್ ಗೌಡ, ಚಂದ್ರಪ್ಪ, ಹೀಗೆ ಹಲವರು ವೇದಿಕೆಯೊಳಗೆ ವ್ಯವಸ್ಥಿತವಾಗಿ ಕಾರ್ಯಕ್ರಮವನ್ನು ನಡೆಸಿದ್ರು. ಇದು ಒಂದು ಭಾಗ. ಕಾರ್ಯಕ್ರಮದೊಳಗೆ DK ಶಿವಕುಮಾರ್ಗೆ ನಿಖಿಲ್ ಟಾಂಗ್ ಕೊಟ್ಟರು. ಅದೇ ರೀತಿ YSB ದತ್ತ ಮಾತನಾಡ್ತಾ ಒಂದು ಮಾತನ್ನು ಕೂಡ ಆಡಿದ್ರು. H.D. ದೇವೇಗೌಡರು ಕೂಡ ಮಾತನಾಡಿದ್ರು. H.D. ಕುಮಾರಸ್ವಾಮಿ ಅವರು ಮಾತಾಡಿದ್ರು. ಎಲ್ಲರ ವಿಚಾರದಲ್ಲೂ ಕೂಡ ಒಂದಲ್ಲ ಒಂದು ವಿಶೇಷತೆಗಳು ಇದ್ದೇ ಇತ್ತು. DK ಶಿವಕುಮಾರ್ ಅವರಿಗೆ ನಿಖಿಲ್ ಟಾಂಗ್ ಕೊಟ್ಟಿದ್ದೇನು ಅಂತ ಹೇಳಿದ್ರೆ, ಬೆಂಗಳೂರಿನ ಅಭಿವೃದ್ಧಿ ಅಂತ ಹೇಳ್ತಾ ಏನು ಮಾಡ್ತಾ ಇದ್ದೀರಿ, ಸ್ಕೈಡಕ್ ನಿಲ್ಲಿಸ್ತೀನಿ ಅಂತ ಹೋಗ್ತೀರಿ, ಭೂಮಿ ಏನಾಗ್ತಾ ಇದೆ, ಜನ ಏನಾಗ್ತಾರೆ ಅನ್ನುವಂಥ ಅರಿವು ನಿಮಗಿಲ್ಲ, ಅಣ್ಣ ಅಣ್ಣ ಅಂತಲೇ ಗೌರವಯುತವಾಗಿ ಸಂಬೋಧಿಸಿ ಚುಚ್ಚಿ ಮಾತನಾಡಿದ್ರು. GBA ಮಾಡಿದಿರಿ, ಚುನಾವಣೆ ಮಾಡ್ತಿರಲ್ಲೋ ಗೊತ್ತಿಲ್ಲ, ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದೆ, ಆದರೂ ಏನು ಅಂತ ಹೇಳೋಕ್ಕಾಗ್ತಿಲ್ಲ. GBA ಅಂದರೆ ಏನು? BBMP ಮಾಡಿದ್ದು ಕುಮಾರಸ್ವಾಮಿಯವರು. GBAನ ಮಾಡಿದ್ರೆ GBA ಅಂದರೆ ಏನು ಅಂದರೆ, G ಅಂದರೆ ಗಾರ್ಬೇಜ್, B ಅಂದರೆ ಬೀದಿ ತುಂಬ ಗುಂಡಿಗಳು, A ಅಂದರೆ ಏಕಾತ ಸ್ಕ್ಯಾಮ್, ಅದೇ GBA ಅಂತ ಎಕ್ಸ್ಪ್ಲನೇಷನ್ನು ಕೊಟ್ಟು ಇವತ್ತು ಬೆಂಗಳೂರಿನ ಜನ ಯಾರನ್ನಾದರೂ ನೆನಪಿಸಿಕೊಳ್ಳಬೇಕು ಅಂತ ಹೇಳಿದ್ರೆ H.D. ದೇವೇಗೌಡರನ್ನು ನೆನಪಿಸಿಕೊಳ್ಳಬೇಕು ಅನ್ನುವಂಥ ಮಾತುಗಳನ್ನು ಹೇಳಿ ಅನೇಕ ಅವರ ಸಾಧನೆಗಳನ್ನು ಬಿಂಬಿಸಿದರು. ಇವತ್ತು ITBT ಸಿಟಿ ಅಂತಿದ್ರೆ ITBT ಸಿಟಿ ಆಗೋದಕ್ಕೆ ಮೂಲ ಕಾರಣ H.D. ದೇವೇಗೌಡರು. ಮೇಲ್ಸೇತುವೆ ಕಾರಣ ಯಾರು, ಕಾವೇರಿ ನೀರು 4ನೇ ಹಂತ ತರೋದಕ್ಕೆ ಕಾರಣ ಯಾರು ಅನ್ನುವಂಥ ವಿವರಗಳನ್ನು ಕೊಟ್ಟು H.D. ದೇವೇಗೌಡರ ಸಾಧನೆಯನ್ನು ಪ್ರತಿಯೊಬ್ಬರು ಸ್ಮರಿಸಬೇಕು, ಅವರಿಗೆ ಕೃತಜ್ಞರಾಗಿರಬೇಕು. ದೇವೇಗೌಡರಿಗೆ ವಯಸ್ಸಾಗಿದೆ ಅಂತ ಹೇಳ್ತಾರೆ, ಖಂಡಿತ ವಯಸ್ಸಾಗಿಲ್ಲ, ಅವರು ಶತಾಯುಷಿಗಳಾಗಿ ನಮ್ಮೆಲ್ಲರಿಗೂ ಆಶೀರ್ವಾದವನ್ನು ಮಾಡ್ತಾರೆ ಅನ್ನುವಂಥ ಮಾತುಗಳನ್ನು ಆಡಿ ಮುಂಬರುವ ಚುನಾವಣೆ ಒಳಗೆ ನಮಗೆ ಆಶೀರ್ವಾದವನ್ನು ಮಾಡಿ ಅಂತ ಕೇಳಿದ್ರು. ಅವ್ರು ಏನು ಹೇಳಿದ್ರು ಅನ್ನುವಂಥ ಸ್ವಲ್ಪ ವಿವರವನ್ನು ನಿಮಗೆ ಕೊಡ್ತಾ ಇದ್ದೇನೆ. ನಗರ ಸಂಪೂರ್ಣವಾಗಿ ಅಭಿವೃದ್ಧಿ ಅಂತಕ್ಕಂಥದ್ದು ಕುಸಿದೋಗಿದೆ. ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣ ಬೆಂಗಳೂರು ಅಂತಕ್ಕಂಥ ನಗರದಲ್ಲಿ ಬೆಂಗಳೂರಿನ ಜನತೆ ಅಭಿವೃದ್ಧಿಗೆ ವಂಚಿತರಾಗಿದ್ದಾರೆ. ಇವತ್ತು ಇದು ಕಾಂಗ್ರೆಸ್ನ ಏನು ಪಾಪ ಕುಮಾರಣ್ಣ ಅವರು BBMP ಅಂತಕ್ಕಂಥ ರಚನೆ ಮಾಡಿದ್ರು. ಇವತ್ತು ನಾವು ನೋಡ್ತಾ ಇದ್ದೇವೆ ಕಾಂಗ್ರೆಸ್ನವರ ಸಾಧನೆ ಏನಪ್ಪಾ ಅಂತ ಹೇಳಿದ್ರೆ, BBMP ಅಂತಕ್ಕಂಥದ್ದನ್ನ ಇವತ್ತು ಹೆಸರು ಬದಲಾವಣೆ ಮಾಡಿ GBA ಅಂತಕ್ಕಂಥದ್ದನ್ನ ಹೊಸದಾಗಿ ನೇಮಕಾತಿ ಮಾಡಿ ಘೋಷಣೆ ಮಾಡಿದ್ದಾರೆ. G ಅಂದ್ರೆ ಏನಪ್ಪಾ ಅಂದ್ರೆ ಗಾರ್ಬೇಜ್, B ಅಂದ್ರೆ ಏನಪ್ಪಾ ಅಂದ್ರೆ ಬ್ಯಾಡ್ ರೋಡ್ಸ್, A ಅಂದ್ರೆ ಏನಪ್ಪಾ ಅಂದ್ರೆ ಸ್ಕ್ಯಾಮ್. ಇದು ಕಾಂಗ್ರೆಸ್ನ ಈ ಆಡಳಿತದಲ್ಲಿ ಬೆಂಗಳೂರು ನಗರದ ಜನತೆಗೆ ಕೊಡ್ತಾ ಇರ್ತಕ್ಕಂಥ ಕೊಡುಗೆ. ಬೆಂಗಳೂರು ಅಂತಕ್ಕಂಥ ನಗರ ಇವತ್ತು ಇಡೀ ವಿಶ್ವದಲ್ಲೇ ಒಂದು ಗ್ಲೋಬಲ್ ರೆಕಗ್ನಿಷನ್ ಸಿಕ್ಕಿದೆ. ಆದ್ರೆ ಇಂಥ ಒಂದು ನಗರಕ್ಕೆ ನೀವು ಒಬ್ಬ ಸರ್ಕಾರದವರು ಸಾಕಷ್ಟು ಗ್ಲೋಬಲ್ ಇನ್ವೆಸ್ಟರ್ ಮೀಟ್ಗಳನ್ನ ಕರೀತೀರಿ. ಆದ್ರೆ ಗ್ಲೋಬಲ್ ಇನ್ವೆಸ್ಟರ್ ಮೀಟ್ಗಳನ್ನ ಕೇವಲ ಕಾಟಾಚಾರಕ್ಕೆ ಕರೀತಕ್ಕಂಥದ್ದು, ಅವರಿಗೆ ಯಾವುದೇ ರೀತಿಯಾದಂಥ ಇನ್ಫ್ರಾಸ್ಟ್ರಕ್ಚರ್ಗಳು, ಇವತ್ತೇನು ಮೂಲಭೂತ ಸೌಕರ್ಯಗಳು ಆ ಕಂಪ್ನಿ ಬಂದು ಬೆಂಗಳೂರಿನಲ್ಲಿ ನೆಲೆಸಬೇಕು ಅಂತಕ್ಕಂಥದ್ದಾದ್ರೆ
ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ನ ಪ್ರಾವಿಷನ್ ಮಾಡಬೇಕಾಗಿದೆ. ಆದ್ರೆ ಇಲ್ಲಿವರೆಗೂ ಈ ರಾಜ್ಯ ಸರ್ಕಾರ ಎಷ್ಟು ಹೊಸ ಹೊಸ ಕಂಪನಿಗಳನ್ನ ಇವತ್ತು ಕರೆ ತರಲಿಕ್ಕೆ ಆಗಿದೆ ಅಂತಕ್ಕಂಥ ಯಕ್ಷ ಪ್ರಶ್ನೆ. ಅದೇ ನಮ್ಮ ಪಕ್ಕದ ಆಂಧ್ರ ಪ್ರದೇಶಿನ ರಾಜ್ಯ, ಅಲ್ಲಿ ಒಂದು ಹೊಸ ಪಾಲಿಸಿನ ತಗೊಂಡು ಬಂದಿದ್ದಾರೆ ಅಲ್ಲಿರ್ತಕ್ಕಂಥ ಸರ್ಕಾರ. ಪೈಸೆ ಲೆಕ್ಕಾಚಾರದಲ್ಲಿ ಭೂಮಿಯನ್ನ ಕೊಡ್ತೇವೆ, ಕಂಪನಿಗಳು ಬನ್ನಿ ಆಂಧ್ರ ಪ್ರದೇಶಕ್ಕೆ ಅಂತ ತುಂಬ ಹೃದಯದಿಂದ ಸ್ವಾಗತ ಮಾಡಿ ಕರೀತಾ ಇದ್ದಾರೆ. ಆದ್ರೆ ಪಾಪ ಇಲ್ಲಿ ಒಬ್ರು ಇದ್ದಾರೆ, ಮಹಾನ್ ನಾಯಕರು, ಉಪಮುಖ್ಯಮಂತ್ರಿಗಳು, ಬೆಂಗಳೂರು ನಗರದ ಉಸ್ತುವಾರಿ ಮಂತ್ರಿಗಳು. ಇತ್ತೀಚಿನ ದಿನಗಳಲ್ಲಿ ಒಂದು ಘಟನೆ ನಡೀತು. ಬಹುಶಃ ಇಲ್ಲಿ ಮಾಧ್ಯಮದ ಸ್ನೇಹಿತರು ಕೂತಿದ್ದಾರೆ, ನಾನು ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದು ಆ ಘಟನೆ ಬಗ್ಗೆ ಸಂಪೂರ್ಣವಾಗಿ ವಿವರಿಸಿದ್ದೆ. ಏನಪ್ಪ ಆ ಘಟನೆ ಅಂದ್ರೆ, ಔಟರ್ ರಿಂಗ್ ರೋಡ್ ನಲ್ಲಿ ಬೆಂಗಳೂರಿಗೆ ದೊಡ್ಡ ದೊಡ್ಡ ಕಂಪನಿಗಳ ಕಡೆಯಿಂದ ಪ್ರತಿ ವರ್ಷವೂ ಕೂಡ ಸರ್ಕಾರಕ್ಕೆ ಒಂದು ತೆರಿಗೆ ಮೂಲದಲ್ಲಿ 800 ರಿಂದ 900 ಕೋಟಿ ರೂಪಾಯಿಯಷ್ಟು ಟ್ಯಾಕ್ಸ್ ಕಲೆಕ್ಷನ್ ಅನ್ನ ಮಾಡ್ತಾರೆ. ಆದ್ರೆ ಅಂತ ಒಂದು ದೊಡ್ಡ ಕಂಪನಿಗಳು ಇರ್ತಕ್ಕಂಥ ಆ ಒಂದು ಜಾಗದಲ್ಲಿ, ಆ ಒಂದು ಔಟರ್ ರಿಂಗ್ ರೋಡ್ ಅಲ್ಲಿ ಒಬ್ಬ ದೊಡ್ಡ ಕಂಪನಿಯ ಸಿಇಒ ಒಂದು ಎಕ್ಸ್ಟ್ರಾ ತರದಲ್ಲಿ ಒಂದು ಟ್ವೀಟ್ ಅನ್ನ ಮಾಡ್ತಾರೆ. ಪ್ರತಿನಿತ್ಯ ನಮ್ಮ ಆಫೀಸ್ ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ನಮ್ಮ ಕಂಪನಿನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಪ್ರತಿನಿತ್ಯ ಏನು ಮನೆಯಿಂದ ಆಫೀಸ್ಗೆ ಬರ್ತಾರೆ, ಆಫೀಸಿಂದ ಮನೆಗೆ ತೆರಳ್ತಾರೆ. ಇಲ್ಲಿ ರಸ್ತೆ ಯಾವುದು, ಅಥವಾ ಇಲ್ಲಿ ಚರಂಡಿ ಏನಿದೆ, ಅಥವಾ ಇಲ್ಲಿ ಯಾವ ರೀತಿ ನಾವು ಸಂಚರಿಸಬೇಕು ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ. ಸಿಕ್ಕಾಪಟ್ಟೆ ಧೂಳು ಎದ್ದೇಳ್ತದೆ, ಮಗಕ್ಕೆ ಕರ್ಚೀಫ್ ಕಟ್ಕೊಂಡು ಬಟ್ಟೆ ಕಟ್ಕೊಂಡು. ಇನ್ನು ನಾನು ಆರಂಭದಲ್ಲೇ ಹೇಳಿದೆ, ಅಂದು ಕೆಂಪೇಗೌಡ ಇಂದು ದೇವೇಗೌಡ. ಏನದು? ಜಾತ್ಯತೀತ ಜನತಾದಳದ ಶಾಸಕರಾದಂಥ, ಮಾತಿನ ಒಳಗೆ ಹಿಡಿತವನ್ನು ಇಟ್ಟುಕೊಂಡು ಪ್ರಬುದ್ಧತೆಯನ್ನು ಮೆರೆಯುವಂಥ ವ್ಯಕ್ತಿ ಅಂತಂದರೆ ಅದು ಮೇಷ್ಟ್ರು. ಯಾರು ಮೇಷ್ಟ್ರು? YSV ದತ್ತ ಅವರು. YSV ದತ್ತ ಅವರು ಹೇಳಿದ್ರು ಅಂದು ಕೆಂಪೇಗೌಡ ಇಂದು ದೇವೇಗೌಡ. ಯಾಕೆ ಅಂತಂದರೆ, ಅಂದು ಕೆಂಪೇಗೌಡರು ಬೆಂಗಳೂರು ನಗರವನ್ನು ಕಟ್ಟಿ ಪ್ರತಿಯೊಂದು ಜಾತಿಯವರಿಗೂ ಒಂದೊಂದು ಅವಕಾಶವನ್ನು ಮಾಡಿಕೊಟ್ಟು ಬೆಂಗಳೂರನ್ನು ಅಭಿವೃದ್ಧಿಪಡಿಸಿದ್ರೆ, ಇವತ್ತು ಈಗಿರುವ ಹುಡುಗರುಗಳು ಏನಿದ್ದೀರಿ, ನಿಮ್ಮ ಅಪ್ಪ ತಾತನ ಕಾಲದಲ್ಲಿ ಕಟ್ಟಿದ ಮನೆಗಳಿಗೆ ಆಶ್ರಯವನ್ನು ಕೊಟ್ಟಂಥವ್ರು, ರೆವಿನ್ಯೂ ಸೈಟ್ಗಳಿಗೆ ಮುಕ್ತಿಯನ್ನು ಕೊಟ್ಟಂಥವ್ರು, ನೀರನ್ನು ಕೊಟ್ಟಂಥವ್ರು ಯಾರು ಅಂತ ಹೇಳಿದ್ರೆ ಅದು HD ದೇವೇಗೌಡರು. ಅವರನ್ನು ನೀವು ಸ್ಮರಿಸಬೇಕು. ಹಾಗಾಗಿ ಅಂದು ಕೆಂಪೇಗೌಡ ಇಂದು ದೇವೇಗೌಡ, ಮುಂದಿನ ಚುನಾವಣೆಯಲ್ಲಿ ಈ ನೀತಿಯನ್ನು ಅನುಸರಿಸಿ ಅಂತೇಳಿ YSV ದತ್ತ ಹೇಳಿದ್ರು. YSV ದತ್ತ ಏನು ಹೇಳಿದ್ರು ಅಂತ ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. ನಾವು ಕುಡಿತೀವಿ, ನೀರು ಕೊಟ್ಟವ್ರು ಯಾರು? ಈ ವೈದ್ಯ ರೀತಿ ತೊಂದು ಪುಣ್ಯಾತ್ಮರು ಯಾರು? ನಮ್ಮ ಅಪ್ಪ ಕಟ್ಕೊಟ್ಟಿರೋ ಈ ಮನೆಗೆ ನಮಗೆ ಹಕ್ಕುಪತ್ರ ಕೊಟ್ಟು ಪುಣ್ಯಾತ್ಮ ಯಾರು ಅಂತೇಳಿ ಗೊತ್ತೇ ಇಲ್ಲ. ಅವರೆಲ್ಲ ಯಾರೋ ಈ ಕಾಲದವ್ರು ಮಾಡಿರಬೇಕು ಅಂದ್ಕೊಂಡಿದ್ದಾರೆ. ಹಾಗಾಗಿ ನೀವು, ನಿಮ್ಮ ಅಜ್ಜ, ನಿಮ್ಮ ತಂದೆ, ನೀವೆಲ್ಲ ಕುಡಿತೀರು ನೀರು ಕೊಟ್ಟವರು ದೇವೇಗೌಡರು. ನಿಮ್ಮೆಲ್ಲರಿಗೂ ಕೂಡ ಇವತ್ತು ಹಕ್ಕುಪತ್ರ ಕೊಟ್ಟು ತಾಸಿ ಮನೆ ಕಟ್ಟಲು ಲಕ್ಷಣದೋ, ಕೋಆಪರೇಟಿವ್ ಕಾಲದೋ, ನಾಗಶಕ್ತಿ ಹಳ್ಳಿರೋ, ನೀವೆಲ್ಲ ಈಗ ತಾಸಿ ಬಂದೆಗಳಲ್ಲಿ ವಾಸ ಮಾಡ್ತಿದ್ದೀರ ಹುಡುಗರ. ನಿಮ್ಮ ಅಪ್ಪನಿಗೆ ಈ ಖಾತೆ ಮನೆ ಸಿಗುವ ಹಾಗೆ ಮಾಡಿಕೊಟ್ಟ ಪುಣ್ಯಾತ್ಮ ದೇವೇಗೌಡರು ನಾವು ಹೇಳ್ಕೊಳ್ಬೇಕಾಗಿ. ಹಾಗೇನೆ ಬಹಳ ಮುಖ್ಯವಾಗಿ ಮಾತಕ್ಕೆ ಕೆಂಪೇಗೌಡ ಇಂದು ದೇವೇಗೌಡ, ಅಂದು ಕೆಂಪೇಗೌಡ ಇಂದು ದೇವೇಗೌಡ ಅನ್ನೋ ಸೋದರೊಂದಿಗೆ ನಮ್ಮ ಕಾರ್ಯಕ್ರಮ ಮುಂದುವರಿಸೋಣ. ನಮಸ್ಕಾರ. ಮಾಜಿ ಪ್ರಧಾನಮಂತ್ರಿಗಳು, JDSನ ಅಗ್ರಗಣ್ಯ ನಾಯಕರಾಗಿರ್ತಕ್ಕಂಥ HD ದೇವೇಗೌಡರವರು ಮಾತನಾಡಿ ಹೇಳಿದರು, 60 ವರ್ಷದೊಳಗೆ ಇಂತಹ ಸಿದ್ದರಾಮಯ್ಯನವರ ಕೆಟ್ಟ ಸರ್ಕಾರವನ್ನು ನಾನು ನೋಡಿಲ್ಲ. ಈ ಸರ್ಕಾರವನ್ನು ಕಿತ್ತೊಗೆಯಬೇಕು. ಕೇವಲ ಹಿಂದುಳಿದ ವರ್ಗದ ನಾಟಕೀಯ ಮಾತುಗಳನ್ನು ಆಡ್ತಾ ಇರತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರ ಜನಹಿತವಾಗಿಲ್ಲ. ಇವರಿಂದ ಯಾವುದೇ ಉಪಯೋಗವಿಲ್ಲ. JDS ಮಾಡಿರುವ ಸಾಧನೆಗಳೇನು, ಮಹಿಳಾ ಮೀಸಲಾತಿಗಳೇನು ಅನ್ನುವಂಥದ್ದನ್ನು ವಿವರಿಸಿದ್ರು. ನಿಮ್ಮೆಲ್ಲರ ಆಶೀರ್ವಾದ ಇತ್ತು ಅಂತಂದರೆ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಕರ್ನಾಟಕಗಳಿಗೆ ಮತ್ತೆ 2028ಕ್ಕೆ ಸರ್ಕಾರ ಬರುತ್ತೆ, ಅವರಿಗೆ ಆಶೀರ್ವಾದವನ್ನು ಮಾಡಿ ಅನ್ನುವಂಥ ಮಾತುಗಳನ್ನು ಕೂಡ ಆಡಿದ್ರು. ಲೀಲಾವತಿ ಪ್ರಸಾದ್ ಅವರು, ನಾನು ಮುಖ್ಯಮಂತ್ರಿ, ಇಡೀ ಹಿಂದೂಸ್ತಾನದಲ್ಲಿ
ಹೆಣ್ಣು ಮಕ್ಕಳಿಗೆ ಮೀಸಲಾತಿಯನ್ನು ಕೊಟ್ಟಂತ ಒಂದು ಯಾವುದಾದ್ರೂ ಸರ್ಕಾರ ಇದ್ದರೆ ಅದು ಕರ್ನಾಟಕ ಸರ್ಕಾರ. ಲೀಲಾವತಿ ಆರ್ ಪ್ರಸಾದ್ ಅವರು ಅವತ್ತು ಮಂತ್ರಿಯಾಗಿ ಅವರ ನೇತೃತ್ವದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡಗಳಿಗೆ ಮುಂಬರ್ತಕ್ಕಂಥ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಿಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ಹೆಣ್ಣು ಮಕ್ಕಳಿಗೆ ಮೀಸಲಾತಿಯನ್ನು ಕೊಡ್ತಕ್ಕಂಥದ್ದಕ್ಕೆ ನೀವು ನಿಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ಅಳವಡಿಸಿಕೊಳ್ಬೇಕು ಅಂತ ಹೇಳಿ ದೆಹಲಿಗೆ ಹೋಗಿ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡಗಳನ್ನು ಭೇಟಿ ಮಾಡಿ ಅವರೇನು ಪ್ರಯತ್ನ ಮಾಡಿದರು ಅದರ ಫಲವಾಗಿ ಇಡೀ ರಾಷ್ಟ್ರದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳ ಪ್ರಣಾಳಿಕೆಯಲ್ಲಿ 96ರ ಪ್ರಣಾಳಿಕೆಯಲ್ಲಿ 95-96 ಅವರು ಅದನ್ನು ಅಳವಡಿಸಿದರು. ವಾಜಪೇಯಿ ಅವರು 13 ಜನ ಮುಖ್ಯಮಂತ್ರಿ. ಅದಾದ್ಮೇಲೆ ಹದಿಮೂರು ಪಕ್ಷಗಳ ಒಕ್ಕೂಟ ಅದರ ಮುಖ್ಯಸ್ಥರಾಗಿ ನಾನು ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದೆ. ಆ ಸಂದರ್ಭದಲ್ಲಿ ಈ ರಾಷ್ಟ್ರದ ಸಂವಿಧಾನಕ್ಕೆ 71 ತಿದ್ದುಪಡಿಯನ್ನು ತಂದು ಹೆಣ್ಣು ಮಕ್ಕಳಿಗೆ 33% ರಿಸರ್ವೇಶನ್ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದೆ. ಎಚ್ ಡಿ ಕುಮಾರಸ್ವಾಮಿ ಅವರು ಮಾತನಾಡಿದ್ರು. ಆರಂಭದಲ್ಲಿ ಏನು ಹೇಳಿದ್ರು ಅಂತ ಮೊದಲೇ ಸುದ್ದಿಗಳನ್ನು ನಿಮ್ಮ ಗಮನಕ್ಕೆ ತಂದಿದ್ದೇನೆ. ಅದಾದಮೇಲೆ ಅವರು ಅನೇಕ ವಿಚಾರಗಳನ್ನು ಹೇಳಿದರು. ಕೇಂದ್ರ ಸರ್ಕಾರದ ರೀತಿ ನೀತಿಗಳು, ರಾಜ್ಯ ಸರ್ಕಾರದ ರೀತಿ ನೀತಿಗಳು, ನಾನು HMT ಕಾರ್ಖಾನೆ ಉಳಿಸೋದಕ್ಕೆ ಮಾಡಿದಂಥ ಪ್ರಯತ್ನಕ್ಕೆ ಏನನ್ನು ಮಾಡಿದ್ರು, ಅದೇ ರೀತಿ ಕುಣಗಲಲ್ಲಿರ್ತಕ್ಕಂಥದ್ದಕ್ಕೆ ಉಳಿಸೋದಕ್ಕೆ ಏನು ಮಾಡಿದ್ರು, ಫ್ಯಾಕ್ಟ್ರಿಗಳನ್ನು ತರಬೇಕು, ಕೈಗಾರಿಕೆ ತರಬೇಕು ಅನ್ನೋದಕ್ಕೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ವಿಚಾರಗಳನ್ನು ಹೇಳಿ, ದಯಮಾಡಿ ಮುಂದಿನ ದಿನ ನಾನು ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆದಂಥವನು, ಬಹುಮತದಿಂದ 6 ಕೋಟಿ ಜನರ ಆಶೀರ್ವಾದದಿಂದ ನಾನು ಮುಖ್ಯಮಂತ್ರಿ ಆಗಲಿಲ್ಲ. ಹಾಗಾಗಿ ಈ ಬಾರಿ ನಮಗೊಂದು ಅವಕಾಶವನ್ನು ಕೊಡಿ, ಸಮ್ಮಿಶ್ರ ಸರ್ಕಾರಕ್ಕೆ ಅವಕಾಶವನ್ನು ಕೊಡಿ, ಖಂಡಿತವಾಗಿಯೂ ಬರುತ್ತೆ. ನಮಗೆ ಅವಕಾಶವನ್ನು ಕೊಡಿ, ನಾನು ಮತ್ತೆ ಮುಖ್ಯಮಂತ್ರಿಯಾಗಿ ನಿಮ್ಮೆಲ್ಲರ ಸೇವೆಯನ್ನು ಮಾಡಿ ಬೆಂಗಳೂರು ನಗರ ಅಷ್ಟೇ ಇಡೀ ರಾಜ್ಯಕ್ಕೆ ಉತ್ತಮ ಸಂದೇಶವನ್ನು ಕೊಡ್ತೀನಿ ಅಂತಕ್ಕಂಥ ಮಾತುಗಳನ್ನು ಆಡಿದ್ರು. ಒಂದು ಅವಕಾಶವನ್ನು ಜಾತ್ಯತೀತ ಜನತಾ ದಳಕ್ಕೆ ನನ್ನ ನೇತೃತ್ವದಲ್ಲಿ ನೀವು ನೀಡಿ ಈ ಬೆಂಗಳೂರು ನಗರದ ಅಭಿವೃದ್ಧಿ ಅಷ್ಟೇ ಅಲ್ಲ, ಈ ನಾಡಿಗೆ ಆಗಿರ್ತಕ್ಕಂಥ ಒಂದು ರೀತಿಯ ಗ್ರಹಣಗಳನ್ನು ನಡೆಸಿದ್ದಾರೆ. ಆ ಗ್ರಹಣಗಳಿಗೆ ಮುಕ್ತಿಯನ್ನು ಕೊಡ್ತಕ್ಕಂಥದ್ದಕ್ಕೆ ಈ ಪಕ್ಷವನ್ನು ಒಂದು ಬಾರಿ ಪರೀಕ್ಷೆ ಮಾಡಿ ಅಂತ ಹೇಳಿ ನಾಡಿನ ಜನತೆಗೆ, ಬೆಂಗಳೂರು ನಗರದ ನಾಗರಿಕರಿಗೆ ಈ ವೇದಿಕೆ ಮುಖಾಂತರ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ನಾನು 2 ಬಾರಿ ಮುಖ್ಯಮಂತ್ರಿ ಆಗಿದ್ದು ನಾಡಿನ 6.5 ಕೋಟಿ ಜನತೆ ಸಂಪೂರ್ಣ ಆಶೀರ್ವಾದ ಮಾಡಿ ಸ್ವತಂತ್ರವಾದ ಸರ್ಕಾರವನ್ನು ನಾನು ನಡೆಸಲಿಲ್ಲ, ಇನ್ನೊಬ್ಬರ ಅಂಗನಲ್ಲಿ ನಾನು ಸರ್ಕಾರ ನಡೆಸಿದೆ. 2006-7 ಬೆಂಗಳೂರು ನಗರದ ನಾಗರಿಕರಿಗೆ ಮನವಿ ಮಾಡ್ತೇನೆ, ನನ್ನ ಕಾರ್ಯಕರ್ತರಿಗೆ ನೆನಪಿಸ್ಕೊಡ್ತೇನೆ. ಇವತ್ತು ಯಾವೊಂದು ಮೆಟ್ರೋ ರೈಲಿನ ವ್ಯವಸ್ಥೆಗಳು ಈ ನಗರದಲ್ಲಿ ಈ ಮಟ್ಟಕ್ಕೆ ಆಗಬೇಕಾದರೆ ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಮನೆಯ ಮಗನೋ ಅಣ್ಣನೋ ತಮ್ಮನೋ ಅಂತಕ್ಕಂಥ ಪ್ರೀತಿಯನ್ನು ಕೊಟ್ಟಿದ್ದೀರಿ. ಇದೇ ಕುಮಾರಸ್ವಾಮಿ ಮೊದಲನೇ 19 ಕಿಲೋಮೀಟರ್ಗೆ ಮನಮೋಹನ್ ಸಿಂಗ್ ಅವರನ್ನ ಆಹ್ವಾನ ನೀಡಿ
ಕಾರ್ಯಕ್ರಮಕ್ಕೆ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದು. ಏನು ತಿಳಿದೆ ಮೊದಲನೇ ಬಾರಿಗೆ ಶಾಸಕನಾಗಿ ಮುಖ್ಯಮಂತ್ರಿಯಾಗಿ ಅವತ್ತು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದೆ. ಬೆಂಗಳೂರು ನಗರದ ಹಲವಾರು ಫ್ಲೈಓವರ್ಗಳು, ಹಲವಾರು ರೀತಿಯ ಒಂದು ಟನಲ್ ರೋಡ್ಗಳನ್ನು ಮಾಡ್ತಕ್ಕಂಥ ನಿರ್ಧಾರ ಅವತ್ತು ಮಾಡಿದ್ದೆ. ಇವತ್ತು ಸುಮಾರು 17 ವರ್ಷ ಆಗಿದೆ. ಈಗಿನ ಸರ್ಕಾರ ಟನಲ್ ರೋಡಿನ ಬಗ್ಗೆ ಕನವರಿಕೆ ಈಗ ಮಾಡ್ತಾ ಇದ್ದಾರೆ. ನಾನು ಅಂದೇ ಒಂದು ಕೊರಿಯಾ ಕಂಪನಿಗೆ ಒಂದು ಆದೇಶ ಮಾಡಿ ಮೀನ್ ಸ್ಕ್ವೇರ್ನಿಂದ ನಮ್ಮ ಹೆಬ್ಬಾಳಿಂದ ಫ್ಲೈಓವರ್ವರೆಗೆ 4 ಪಥದ ಟನಲ್ ರೋಡ್ ಮಾಡ್ತಕ್ಕಂಥ ನಿರ್ಧಾರ ಮಾಡಿ ಟೆಂಡರ್ ಪ್ರಕ್ರಿಯೆಗಳನ್ನು ಮುಗಿಸಿದ್ದೆ. ನಂತರ ಬಂದಂಥವ್ರು ಮಾಡಲಿಲ್ಲ. ನಿಮ್ಮ ಔಟರ್ ಬೇರೆ ಲಿಂಕ್ ರೋಡ್ ಜವರಗೊಂಡಿದ್ದಾರೆ. ಕಾರ್ಯಕ್ರಮಗಳಿಗೆ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಭಾಗವಹಿಸಿದ್ದರು. ಬಿಸಿಲಿನ ತಾಪದಲ್ಲಿಯೂ ಕೂಡ ಕಾರ್ಯಕರ್ತರುಗಳು ನಗುಮುಖದಿಂದ ಎಲ್ಲರನ್ನ ಸ್ವಾಗತಿಸ್ತಾ ಇದ್ದರು. JDSನ ಸಮಾವೇಶದ ವರದಿ ನಿಮಗೆ ಕೊಟ್ಟಿದ್ದೇನೆ. ಸಮಾವೇಶದೊಳಗೆ ಅನೇಕರು ಮಾತನಾಡಿದ್ರು. ರಮೇಶ್ ಗೌಡ ಅವರು ಸ್ವಾಗತವನ್ನು ಮಾಡಿದ್ರು. TN ಜವರಾಯಗೌಡರಿಗೆ ಮಾತನಾಡಿ ಅಂತ ಹೇಳಿದಾಗ ನಾನು ಮಾತನಾಡುವುದಿಲ್ಲ, ನಾನು ನನ್ನ ಕೆಲಸದ ಮುಖಾಂತರವಾಗಿ ನನ್ನ ಮಾತನ್ನು ಜನಕ್ಕೆ ತಲುಪಿಸ್ತೇನೆ ಅಂಥೇಳಿ ಮಾತನಾಡಲಿಲ್ಲ. ಈ ರೀತಿಯಾಗಿ ಕಾರ್ಯಕ್ರಮಕ್ಕೆ ಹನುಮಂತೇಗೌಡರಿಂದ ಹಿಡಿದು ಪ್ರತಿಯೊಬ್ಬರು ಪಾಲ್ಗೊಂಡಿದ್ದರು. ಇದರ ವರದಿ ನಿಮ್ಮ ಗಮನಕ್ಕೆ ಕೊಟ್ಟಿದ್ದೇನೆ. ಮತ್ತೆ ವಿಶೇಷ ವರದಿ, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತೇನೆ. ನಮಸ್ಕಾರ.